tell you, ನಾನು ನಿಮಗೆ ಹೇಳ್ತೇನೆ, more than every other nation, ಬೇರೆ ಎಲ್ಲ ಒಂದು ದೇಶಗಳಿಗಿಂತ God loves India more. ದೇವರು ಭಾರತವನ್ನ ಬಹಳವಾಗಿ ಪ್ರೀತಿಸ್ತಾನೆ. God loves India more. ದೇವರು ಭಾರತವನ್ನ ಬಹಳವಾಗಿ ಪ್ರೀತಿಸ್ತಾನೆ. Because Indians are so sensitive. ಯಾಕಂದ್ರೆ ಭಾರತೀಯರು ಅವರು ಬಹಳ ಸೂಕ್ಷ್ಮವಾದವರು. They never, even though they go through hell experience, they will never ever say, I am sad, I am broken. They, amen, cover it with their smile and say, ಅವರು ನರಕವನ್ನೇ ಅವರ ಜೀವಿತದಲ್ಲಿ ಅನುಭವಿಸ್ತಿದ್ರು ಕೂಡ ಅವರು ಯಾರ ಬಳಿ ಅದನ್ನ ಹೇಳಿಕೊಳ್ಳುವುದಿಲ್ಲ. ಅವ್ರು ಹೇಳ್ತಾರೆ ನಾ ಚೆನ್ನಾಗಿದ್ದೇನೆ ಎಂಬುದಾಗಿ ಅದನ್ನ ಒಂದು ನಗುಮುಖದಿಂದ ಎಲ್ಲವನ್ನ ಮುಚ್ಚಿ ಬಿಡ್ತಾರೆ. If you go to a hospital, ನೀವು ಆಸ್ಪತ್ರೆಗೆ ಹೋದ್ರೆ, if you find someone whom you know, ನಿಮ್ಗೆ ಗೊತ್ತಿರುವಂತ ಯಾರೋ ಒಬ್ಬರನ್ನ ನೀವು ನೋಡಿದ್ರೆ, oh hi brother, how are you? ಹಾಯ್ ಬ್ರದರ್, ನೀವು ಹೇಗಿದ್ದೀರಾ? Amen, he has come for a sickness there. ಅಲ್ಲಿ ಆತನು ವ್ಯಾಧಿಯಿಂದ ಆಸ್ಪತ್ರೆಗೆ ಬಂದಿದ್ದಾನೆ. But amen, unknowingly he says, ನಾ ಚೆನ್ನಾಗಿದ್ದೀನಿ ಬ್ರದರ್. ಚೆನ್ನಾಗಿದ್ರೆ ನೀ ಯಾಕಲ್ಲ ಬರ್ತೀಯಾ? ಅವನು ಹೇಳ್ತಾನೆ, ಗೊತ್ತಿಲ್ಲದೆ ಅವ್ರು ಹೇಳ್ತಾರೆ ನಾ ಚೆನ್ನಾಗಿದ್ದೇನೆ ಬ್ರದರ್ ಎಂಬುದಾಗಿ. That is our heart. ಅದೇ ನಮ್ಮ ಹೃದಯ. That is our heart. ಅದೇ ನಮ್ಮ ಹೃದಯ. That's why God loves us so much. ಅದಕ್ಕಾಗಿಯೇ ದೇವರು ನಮ್ಮನ್ನ ಬಹಳವಾಗಿ ಪ್ರೀತಿಸ್ತಾನೆ. How many of you believe that? ಎಷ್ಟು ಜನ ಅದನ್ನ ನಂಬ್ತೀರಾ? Today I tell you, ಈ ದಿನ ನಾನು ನಿಮಗೆ ಹೇಳ್ತೇನೆ, you may cover your agony, your pain through anything, but he is not a man to see your outwardness. He is a God who sees your heart. ನಿಮ್ಮ ನೋವನ್ನ, ನಿಮ್ಮ ವೇದನೆಯನ್ನ ನೀವು ಹೇಗೆ ಬೇಕಾದ್ರೂ ನೀವು ಮುಚ್ಚಿಕೊಳ್ಳಬಹುದು, ಆದರೆ ದೇವರು ಆತನು ಹೊರನೋಟವನ್ನ ನೋಡುವುದಕ್ಕೆ ಆತನು ಮನುಷ್ಯನಲ್ಲ, ಆತನು ದೇವರಾಗಿರುವುದರಿಂದ ನಿಮ್ಮ ಹೃದಯವನ್ನ ನೋಡ್ತಾನೆ. He searches the hearts and minds of people. ಆತನು ಜನರ ಮನಸ್ಸನ್ನ, ಅಂತರಂಗವನ್ನ ಆತನು ಪರಿಶೋಧಿಸುವಂತ ದೇವರಾಗಿದ್ದಾನೆ. Bible never says he sees. ಸತ್ಯವೇದ ಆತನು ನೋಡ್ತಾನೆ ಎಂಬುದಾಗಿ ಹೇಳುವುದಿಲ್ಲ. He searches the minds and hearts. ಸತ್ಯವೇದ ಹೇಳ್ತಿದೆ ಆತನು ಹೃದಯವನ್ನ, ಅಂತರಂಗವನ್ನ ಪರಿಶೋಧಿಸುವಂತ ದೇವರೆಂಬುದಾಗಿ. That's why I tell you, ಅದಕ್ಕಾಗಿ ನಾನು ನಿಮಗೆ ಹೇಳ್ತೇನೆ, even though you hide anything, ನೀವು ಏನೋ ಅಂದ್ರೆ ನೀವು ಅದನ್ನ ಮರೆ ಮಾಡಿದ್ರು ಕೂಡ, Psalms 139 says, ಕೀರ್ತನೆ 139 ಹೇಳ್ತಿದೆ, David says, ದಾವೀದನು ಹೇಳ್ತಾನೆ, where shall I hide from your presence? ಅಪ್ಪ ನಿನ್ನ ಸಮ್ಮುಖದಿಂದ ನಾ ಎಲ್ಲಿ ಅಡಗಿಕೊಳ್ಳಲಿ? Where shall I flee from thy spirit? ನಿನ್ನ ಒಂದು ಆತ್ಮನಿಂದ ನಾ ಎಲ್ಲಿಗೆ ತಪ್ಪಿಸಿಕೊಂಡು ಓಡಿ ಹೋಗಲಿ? Amen. Even if I go and hide in the hell, ನಾನು ಪಾತಾಳದಲ್ಲಿ ಹೋಗಿ ಅಡಗಿಕೊಂಡರೂ ಕೂಡ, even there you are there. ಅಲ್ಲಿಯೂ ಕೂಡ ನೀನಿದ್ದಿ. Even if I fly to the other shore, ನಾನು ಒಂದು ಬೇರೊಂದು with the eagle's wings, ನಾನು ಒಂದು ಅರುಣನ ರೆಕ್ಕೆಗಳನ್ನ ಕಟ್ಟಿಕೊಂಡು ಬೇರೊಂದು ಜಾಗಕ್ಕೆ ಹಾರಿ ಹೋದರೂ ಕೂಡ, even there you are there. ಅಲ್ಲಿಯೂ ಕೂಡ ನೀನಿದ್ದೀಯಾ. I tell you, ನಾನು ನಿಮ್ಗೆ ಹೇಳ್ತೇನೆ, what God is speaking to you today, ಈ ದಿನ ದೇವರು ನಿಮ್ಮ ಜೊತೆ ಏನ್ ಮಾತಾಡ್ತಾ ಇದ್ದಾನೋ, it is to assure you, ಅದು ನಿಮ್ಮನ್ನ ಒಂದು ಭರವಸೆ ಕೊಡುವುದಕ್ಕೆ. Amen, that ಏನಂತ ಅಂದ್ರೆ, he was with you in the times of tears that you went through. ನೀವು ಹಾದು ಹೋದಂತ ಕಣ್ಣೀರಿನಲ್ಲಿಯೂ ಕೂಡ ದೇವರು ನಿಮ್ಮ ಸಂಗಡ ಇದ್ದನು ಎಂಬುದಾಗಿ. Hallelujah. Hallelujah. You said, ನೀವು ಹೇಳಿದ್ರಿ, I am all alone in these tears, Lord. ಅಪ್ಪ ಈ ಕಣ್ಣೀರಿನ ಸಮಯದಲ್ಲಿ ನಾವು ಒಬ್ಬಂಟಿಗನಾಗಿದ್ದೇನೆ. You said, Lord, will you not see me? ನೀವು ಹೇಳಿದ್ರಿ, ಅಪ್ಪ ನೀವು ನನ್ನನ್ನ ನೋಡ್ತಾ ಇಲ್ವಾ? Lord, will you not hear my cry? ಅಪ್ಪ ನನ್ನ ಕೂಗನ್ನ ನೀವು ಕೇಳ್ತಾ ಇಲ್ವಾ? But God is showing you. ಆದ್ರೆ ದೇವರು ನಿಮಗೆ ತೋರಿಸ್ತಾ ಇದ್ದಾನೆ. Amen. Why is speaking you all these things today? ಯಾಕೆ ಇದನ್ನ ಎಲ್ಲಾ ಕಾರ್ಯಗಳನ್ನ ದೇವರು ಮಾತನಾಡ್ತಾ ಇದ್ದಾನೆ? To show you that he was with you that day also. ಆ ದಿನವೂ ಕೂಡ ದೇವರು ನಿಮ್ಮ ಜೊತೆಗೆ ಇದ್ದನು ಎಂಬುದಾಗಿ ನಿಮಗೆ ತೋರಿಸುವುದಕ್ಕೆ. He was sitting next to you in your sleepless nights. ನಿಮ್ಮ ನಿದ್ರೆ ಇಲ್ಲದ ರಾತ್ರಿಗಳಲ್ಲಿ ಆತನು ನಿಮ್ಮ ಪಕ್ಕದಲ್ಲಿಯೇ ಕುಳಿತಿದ್ದನು. The days where you experienced disgrace and discouragement. ಒಂದು ನಿರಾಶೆಯನ್ನ, ಒಂದು ನಿರುತ್ಸಾಹವನ್ನು ನೀವು ಅನುಭವಿಸಿದಂತ ದಿನಗಳಲ್ಲಿ. Amen. The day where you experience insult. ಆ ಒಂದು ಅವಮಾನವನ್ನು ನೀವು ಅನುಭವಿಸಿದಂತ ದಿನಗಳಲ್ಲಿ he was with you. ಆತನು ನಿಮ್ಮ ಸಂಗಡವೇ ಇದ್ದನು. He was with you. ಆತನು ನಿಮ್ಮ ಸಂಗಡವೇ ಇದ್ದನು. But the pain was more for you. ಆದ್ರೆ ಆ ನೋವು ನಿಮಗೆ ತುಂಬಾ ಬಹಳವಾಗಿದ್ದರಿಂದ you couldn't see him. ನೀವು ಆತನನ್ನ ನೋಡಲಿಕ್ಕಾಗಲಿಲ್ಲ. you couldn't hear him. ಆತನ ಸ್ವರವನ್ನು ನೀವು ಕೇಳಿಸಿಕೊಳ್ಳಲಾಗಲಿಲ್ಲ. But in midst of 100 people accusing you, ಆದ್ರೆ ಆ 100 ಜನರು ನಿಮ್ಮ ಮೇಲೆ ಒಂದು ಅಕ್ಯೂಸ್ ಮಾಡುವಾಗ, amen, when they were speaking ill about you, ಅವರು ನಿಮ್ಮ ಬಗ್ಗೆ ಕೆಟ್ಟದಾಗಿ ಮಾತಾಡ್ತಾ ಇರುವಾಗ, there was one person standing for you. ಒಂದು ವ್ಯಕ್ತಿ ನಿಮಗಾಗಿ ನಿಂತಿದ್ದರು. one person with a strong determination. ಒಂದು ವ್ಯಕ್ತಿ ಒಂದು ದೃಢ ನಿರ್ಧಾರದಿಂದ, that
that one day ಒಂದು ದಿನ I will once again raise you up. ಮತ್ತೆ ನಾನು ನಿನ್ನನ್ನು ಮತ್ತೆ ತಿರುಗಿ ಎಬ್ಬಿಸ್ತೇನೆ. Amen. Hallelujah. Hallelujah. I will once again lift your head. ನಾನು ಮತ್ತೆ ನಿನ್ನ ತಲೆಯನ್ನು ಮೇಲಕ್ಕೆತ್ತುತ್ತೇನೆ. There was one person standing next to you and saying, ನಿಮ್ಮ ಪಕ್ಕದಲ್ಲಿ ಒಂದು ವ್ಯಕ್ತಿ ನಿಂತು ಹೇಳ್ತಾ ಇದ್ದನು, do not fear. ಭಯಪಡಬೇಡ. Do not hear. Amen. Believe all these negative things. ಇಲ್ಲಿರುವಂತ ನಕಾರಾತ್ಮಕ ಕಾರ್ಯಗಳನ್ನು ನೀನು ನಂಬಬೇಡ. Don't see their faces and get discouraged. ಅವರ ಮುಖಗಳನ್ನು ನೋಡಿ ನೀನು ನಿರುತ್ಸಾಹ ಹೊಂದಬೇಡ. They may be standing against you with their gnashing teeth. ಅವರು ಹಲ್ಲು ಕಡಿಯುವವರಾಗಿ ನಿನ್ನ ಸುತ್ತಮುತ್ತಲು ನಿಂತಿರಬಹುದು. Their eyes may be like fire trying to destroy you. ಅವರ ಕಣ್ಗಳು ಬೆಂಕಿಯಂತೆ ನಿನ್ನನ್ನು ನಾಶ ಮಾಡುವುದಕ್ಕಾಗಿ ನಿಂತಿರಬಹುದು. Amen. Do not see that. ಅದನ್ನು ನೀನು ನೋಡಬೇಡ. In front of the same people, ಇದೇ ಜನರ ಮುಂದೆಯೇ I will exalt you. ನಾನು ನಿನ್ನನ್ನು ಮೇಲಕ್ಕೆತ್ತುತ್ತೇನೆ. Amen. I will restore you. ನಾನು ನಿನ್ನನ್ನು ಮತ್ತೆ ಪುನರ್ಸ್ಥಾಪಿಸುತ್ತೇನೆ. I give you back everything that you have lost. ನೀನು ಕಳಕೊಂಡಿದ್ದಂತ ಎಲ್ಲವನ್ನ ನಾನು ಮತ್ತೆ ನಿನಗೆ ತಿರುಗಿ ಕೊಡ್ತೇನೆ. Amen. How many of you say amen? ಎಷ್ಟು ಜನ ಆಮೆನ್ ಅಂತೀರಾ? Your God neither sleeps nor slumbers. ನಿಮ್ಮ ದೇವರು ಆತನು ತೂಕಡಿಸುವುದು ಇಲ್ಲ, ನಿದ್ರೆ ಮಾಡುವುದು ಇಲ್ಲ. Your God never leaves you nor forsakes you. ಆತನು ನಿಮ್ಮನ್ನು ಬಿಟ್ಟು ಕೊಡುವುದಿಲ್ಲ, ಆತನು ಯಾವತ್ತೂ ನಿಮ್ಮನ್ನು ಮರೆಯುವುದು ಇಲ್ಲ. Your God is a ever loving God. ನಿಮ್ಮ ದೇವರು ಆತನು ನಿಮ್ಮನ್ನು ಶಾಶ್ವತವಾಗಿ ಪ್ರೀತಿಸುವಂತ ದೇವರು. His love endures forever. ಆತನ ಪ್ರೀತಿಯು ಅದು ನಿರಂತರವಾದದ್ದು. I prophesy. ನಾನು ಪ್ರವಾದಿಸ್ತೇನೆ. God never loves you seeing your eligibility. ನಿಮ್ಮ ಸಾಮರ್ಥ್ಯವನ್ನು ನೋಡಿ, ನಿಮ್ಮ ಅರ್ಹತೆಯನ್ನು ನೋಡಿ ದೇವರು ನಿಮ್ಮನ್ನು ಪ್ರೀತಿ ಮಾಡಲಿಲ್ಲ. God loves you in all your weaknesses too. ನಿಮ್ಮ ಎಲ್ಲ ಬಲಹೀನತೆಯಲ್ಲಿಯೂ ಸಹ ದೇವರು ನಿಮ್ಮನ್ನು ಪ್ರೀತಿ ಮಾಡ್ತಾನೆ. In your brokenness. ನಿಮ್ಮ ಮುರಿಯಲ್ಪಡುವಿಕೆಯಲ್ಲಿ, in your failure. ನಿಮ್ಮ ಸೋಲುವಿಕೆಗಳಲ್ಲಿ. Amen. He is not unaware about what you are going through. ನೀವು ಏನು ಹಾದು ಹೋಗ್ತಾ ಇದ್ದೀರಾ ಎಂಬುದಾಗಿ ಆತನಿಗೆ ಗೊತ್ತಿಲ್ಲ ಎಂಬುದಾಗಿ You ಅಲ್ಲ. are a failure but still he loves you. ನೀವು ಸೋತು ಹೋಗಿದ್ದೀರಾ, ಆದರೂ ಕೂಡ ದೇವರು ನಿಮ್ಮನ್ನು ಪ್ರೀತಿ ಮಾಡ್ತಾನೆ. You are useless but still he loves you. ನೀವು ಉಪಯೋಗಕ್ಕೆ ಬಾರದವರು, ಆದರೂ ಕೂಡ ದೇವರು ನಿಮ್ಮನ್ನು ಪ್ರೀತಿ ಮಾಡ್ತಾನೆ. Amen. You are thrown out by the people but still he loves you. ನೀವು ಜನರಿಂದ ನೀವು ಬಿಸಾಡಲ್ಪಟ್ಟಿದ್ದೀರಾ, ತಳ್ಳಲ್ಪಟ್ಟಿದ್ದೀರಾ, ಆದರೂ ದೇವರು ನಿಮ್ಮನ್ನು ಪ್ರೀತಿ ಮಾಡ್ತಾನೆ. You are trodden down under the feet of people but still God loves you. ನೀವು ಜನರ ಕಾಲ್ ಕೆಳಗೆ ತುಳಿಯಲ್ಪಟ್ಟಿದ್ದೀರಾ, ಆದರೂ ಕೂಡ ದೇವರು ನಿಮ್ಮನ್ನು ಪ್ರೀತಿ ಮಾಡ್ತಾನೆ. Because ಯಾಕಂದ್ರೆ amen, God doesn't depend upon your strength to raise you up. ನಿಮ್ಮನ್ನು ಎಬ್ಬಿಸುವುದಕ್ಕಾಗಿ ದೇವರು ನಿಮ್ಮ ಬಲವನ್ನು ಆತನ ಆತುಕೊಂಡಿಲ್ಲ. God depends on his own strength to raise you up. ನಿಮ್ಮನ್ನು ಎಬ್ಬಿಸುವುದಕ್ಕಾಗಿ ದೇವರು ತನ್ನ ಬಲದ ಮೇಲೆ ಆಧಾರಗೊಂಡಿದ್ದಾನೆ. He amen brought back Lazarus from the dead. ಆತನು ಲಾಜರನನ್ನ ಸತ್ತದ್ರಿಂದ ಆತನು ಎಬ್ಬಿಸಿದನು. He brought back Jairus' daughter from the dead. ಆತನು ಯಾಯರನ ಮಗಳನ್ನು ಆತನು ಎಬ್ಬಿಸಿದನು. He brought back the the widow's son in the city of Nain back to life. ಆತನು ನಾಯಿನೂರಿನ ಒಂದು ವಿಧವೆಯ ಮಗನನ್ನು ಆತನು ಜೀವಂತವಾಗಿ ಎಬ್ಬಿಸಿದನು. But when he died, ಆದ್ರೆ ಆತನು ಸತ್ತಾಗ, he was buried. ಆತನು ಹೂಣಲ್ಪಟ್ಟಾಗ No one came to raise him up. ಯಾರು ಆತನನ್ನು ಎಬ್ಬಿಸುವುದಕ್ಕೆ ಬರಲಿಲ್ಲ. He rose back on the third day. ಆತನು ಮೂರನೇ ದಿನ ಜೀವಂತವಾಗಿ ಎದ್ದನು. The one who is with you, ನಿಮ್ಮೊಂದಿಗೆ ಇರುವಂತ ದೇವರು, is able to raise you from any tomb situation that you are going through. ನೀವು ಹಾದು ಹೋಗ್ತಿರುವಂತ ಯಾವುದೇ ಸಮಾಧಿಯ ಪರಿಸ್ಥಿತಿಗಳನ್ನಾದರೂ ನಿಮ್ಮನ್ನು ಮೇಲಕ್ಕೆತ್ತುವ